ನಮಸ್ಕಾರ. ಅವಳ ಹೆಜ್ಜೆಯ ಪ್ರಸ್ತುತಿಯಾದ ಕರ್ನಾಟಕದ ಸಮಕಾಲೀನ ಸಾಧಕಿಯರು ಎಂಬ ಸಂದರ್ಶನ ಸರಣಿಗೆ ತಮಗೆಲ್ಲರಿಗೂ ಸ್ವಾಗತ. ಹಲೋ ಅಂಡ್ ವೆಲ್ಕಮ್ ಟು ಅವಳ ಹೆಜ್ಜೆ ಸೀರೀಸ್ ಆಫ್ ಇಂಟರ್ವ್ಯೂಸ್ ಕರ್ನಾಟಕಸ್ ಡಾಟರ್ಸ್. ಈಗ ನಾವು ಭೇಟಿಯಾಗಲಿರುವ ಸಾಧಕಿ ಪ್ರೀತಿ ನಾಗರಾಜ್. ನಂಗೆ ಜರ್ನಲಿಸ್ಟ್ ಆಗಬೇಕು ಅಂತ ಅನಿಸಿರಲಿಲ್ಲ. ಯಾವಾಗೂ ಏನು ಆಗಬಾರ್ದು ಅಂತ ಗೊತ್ತಿತ್ತು ನನಗೆ. ಅಂದರೆ ಐ ಡಿಂಟ್ ವಾಂಟ್ ಟು ಬಿ ಅ ಡಾಕ್ಟರ್ ಆರ್ ಈ ಪ್ರೊಫೆಷ್ನಲ್ ಕೋರ್ಸಸ್ ಯಾವುದು ನನಗೆ ತುಂಬ ಹೊಂದ್ಕೊಳ್ಳೋ ಥರ, ಅಂದರೆ ನನಗೆ ಇಲ್ಲಿ ಈ ಪ್ರೊಫೆಷ್ನಲ್ ಕೋರ್ಸಲ್ಲಿ ನಾನು ಕೆಲಸ ಮಾಡಬಲ್ಲೆ ಅಥವಾ ಈ ಪ್ರೊಫೆಷ್ನಲ್ ಕೋರ್ಸ್ ನಂಗೆ ಇಷ್ಟ ಆಗುತ್ತೆ ಅಂತೆಲ್ಲ ಏನೂ ಇರಲಿಲ್ಲ. ಹಾಗಾಗಿ ದಾವಣಗೆರೆ ಥರ ಊರಲ್ಲಿ ಒಂದು ಚಿಕ್ಕ ಪಾಸಿಬಿಲಿಟಿ ಅಷ್ಟೇ ಇರುತ್ತೆ. ನೀವು ಇಲ್ಲ ಇಂಜಿನಿಯರಿಂಗ್ ಮಾಡಬೇಕು, ಇಲ್ಲ ಮೆಡಿಕಲ್ ಮಾಡಬೇಕು, ಇಲ್ಲ ಡೆಂಟಲ್ ಮಾಡಬೇಕು, ಇಲ್ಲ ನೀವು ಬೇರೆ ಏನಾದರೂ ಮಾಡ್ತಾಯಿದ್ರೆ ಅದಕ್ಕೆ ನೀವೇ ಹುಡ್ಕೋಬೇಕು ದಾರಿ. ನಂಗೆ ರಂಗಭೂಮಿದೆಲ್ಲ ದಾವಣಗೆರೆಲೇ ಸುಮಾರಷ್ಟೆಲ್ಲ ಕಾಂಟ್ಯಾಕ್ಟ್ ಇತ್ತು ಅಂತಂದರೆ ಅಲ್ಲಿ ಈ 70s 80s ರಂಗಭೂಮಿ ತುಂಬ, ಕನ್ನಡ ರಂಗಭೂಮಿ ಮತ್ತು ಆಲ್ ಓವರ್ ಇಂಡಿಯಾ ರಂಗಭೂಮಿ ಅವಾಗ ತುಂಬ ಪೀಕಲ್ಲಿ ಇದ್ದಿದ್ದ ಕಾಲ ಅದು. ಯಾಕೆಂದರೆ ರಾಜಕೀಯವಾಗಿ ಇಂಡಿಯಾ ವಾಸ್ ಗೋಯಿಂಗ್ ಥ್ರೂ ಅ ಮೇಜರ್ ಶಿಫ್ಟ್. ಎಮರ್ಜೆನ್ಸಿ ಬಂದಿತ್ತು, ಎಕನಾಮಿಕ್ ರಿಫಾರ್ಮ್ಸ್ ಆಗ್ತಾಯಿತ್ತು, ಮತ್ತು ಇಂಡಿಯಾ ವಾಸ್ ಮೂವಿಂಗ್ ಫ್ರಮ್ ಅಲ್ಲಿ ನೆಹರುವಿಂದ ಇಂದಿರಾ ಗಾಂಧಿ ಬಂದುಬಿಟ್ಟಿದ್ರು. ಸೊ ಈ ಪಾಲಿಟಿಕ್ಸು ಕೂಡ ಒಂದು ಫ್ಯಾಮಿಲಿಯ ಸೊತ್ತಾಗೋ ಕಡೆ ಒಂದು ಹೆಜ್ಜೆ ಇಡ್ತಾಯಿತ್ತು ಅಂತ ಕಾಣಿಸುತ್ತೆ. ಸೊ ನೆಪೋಟಿಸಮ್ ಅದೆಲ್ಲ ಬೆಳೀತಾಯಿತ್ತು. ಅದಕ್ಕೊಂದು ಪ್ರತಿಕ್ರಿಯೆಯಾಗಿ ಈ ಬಂಡಾಯ, ದಲಿತ ಚಳವಳಿ ಇದೆಲ್ಲ ಕರ್ನಾಟಕದಲ್ಲಿ ತುಂಬ ಆಲ್ ಓವರ್ ಇಂಡಿಯಾ ಆಲ್ಸೋ ತುಂಬ ಡಿಫೈನ್ಡ್ ಆಗಿ ನಡೀತಾಯಿತ್ತು. ಆವಾಗ ರಂಗಭೂಮಿ ವಾಸ್ ಜಸ್ಟ್ ರೆಸ್ಪಾಂಡಿಂಗ್ ಟು ದಿ ಎಂಟೈರ್ ಚೇಂಜ್. ಆವಾಗ ತುಂಬ ಕ್ರಿಯೇಟಿವ್ ಡೈರೆಕ್ಟರ್ಸ್ ಅವಾಗ ಉಟ್ಕೊಂಡ್ರು. ಎಷ್ಟೋ ಜನ ರಂಗಭೂಮಿನೇ ಪ್ರೊಫೆಷನಾಗಿ ತೊಗೊಂಡ್ರು. ಆಮೇಲೆ ಡೆಲ್ಲೀಲಿ NSD ಶುರುವಾಗಿತ್ತು. 70s NSD ಶುರುವಾಯಿತು ಅಂತ, ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ. ಇಲ್ಲಿಂದೆಲ್ಲ ಹೋಗ್ತಾಯಿದ್ರು. ಅಲ್ಲಿ ಕನ್ನಡದವ್ರೂ ಒಳ್ಳೊಳ್ಳೆ ಪೊಸಿಷನ್ಸಲ್ಲಿದ್ದರು. ಸೊ ಹಾಗಾಗಿ ಒಂದು ಕಲ್ಚರಲ್ ಎಕ್ಸ್ಚೇಂಜ್ ಅನ್ನೋದು ತುಂಬ ಸ್ಟ್ರಾಂಗಾಗಿ ನಡೀತಾ ಇತ್ತು. ಸೊ ರಂಗಭೂಮಿ ನ್ಯಾಚುರಲಿ ದಾವಣಗೆರೆಗೆ ಬಂದಿತ್ತು. ಕರ್ನಾಟಕದಲ್ಲಿ ತುಂಬ ಪ್ರಮುಖ ಊರುಗಳಲ್ಲಿ ಎಲ್ಲಿ ರಂಗಭೂಮಿ ಬೆಳೀತು ಅಂತಂದರೆ ದಾವಣಗೆರೆ, ಬೆಂಗಳೂರು, ಮೈಸೂರು ಈ ಥರದ್ದೆಲ್ಲ ತುಂಬ ಚೆನ್ನಾಗಿ ಹೆಸರಿಸ್ಬೋದಂಥ ಜಾಗಗಳಿವೆಲ್ಲ. ಸೊ ನನಗೆ ಹಾಗೆ ರಂಗಭೂಮಿ ನಂಟಿದ್ದೇ ಇತ್ತು. ಯಾಕೆಂದರೆ ನಮ್ಮ ತಂದೆ ಅದರಲ್ಲಿ ತುಂಬ ಸಕ್ರಿಯವಾಗಿ ತೊಡಗಿಸ್ಕೊಂಡಿದ್ರು. ಸುಮಾರು ಜನ ಹಾಗೇ ತೊಡಗಿಸ್ಕೊಂಡಿದ್ರು. ಅವರೊಂದು ಪ್ರತಿಮಾ ಸಭಾ ಅಂದರೆ ರೆಪರ್ಟ್ರಿ ಕಟ್ಟಿದ್ರು. ಸೊ ರೆಪರ್ಟ್ರಿ ಅಂತಂದರೆ ನಾಟಕಗಳನ್ನ ಕರೆಸೋದು, ಆಡಿಸೋದು. ಸೊ ನನಗೆ ಸ್ಕೂಲ್ಗಳೆಲ್ಲ ಬಿಟ್ಬಿಟ್ಟು ನಾಟಕಗಳ ಬಗ್ಗೆ ಭಾಳ ಹುಚ್ಚಿರ್ತಾಯಿತ್ತು ನನಗೆ. ನೀನಾಸಂ ಆವಾಗ ಹುಟ್ಟಿತ್ತು. ನೀನಾಸಂ ಅಷ್ಟೊತ್ತಿಗಾಗಲೇ ನಾಟಕ ಪ್ರದರ್ಶನಗಳನ್ನ ಮಾಡ್ತಾಯಿದ್ರು. ನಂಗೆ ಆ ನಾಟಕಗಳು ತುಂಬ ಕುತೂಹಲ ಹುಟ್ಟಿಸ್ತಾಯಿತ್ತು. ಈ ನಾಟಕದಲ್ಲಿ ಅಂದರೆ ನಾಟಕದ ಮೂಲಕ ಏನೇನು ಎಂಗೇಜ್ ಮಾಡ್ತಾಯಿದ್ದಾರೆ ಅಂತ ಗೊತ್ತಾಗದೆ ಹೋದ್ರೂ ನಾಟಕ ತುಂಬ ಲೈವ್ಲಿ ಮಾಧ್ಯಮ ಅಂತಂದು ಆವಾಗ್ಲೂ ಅನಿಸಿತ್ತು. ಆಮೇಲೆ ಇದರಲ್ಲಿ ಏನೋ ಒಂದು ಮಾಡಿದ್ರೆ ನನಗೆ ಹೊಂದಿಕೆ ಆಗ್ಬೋದು ಅಂತ ಸ್ಟ್ರಾಂಗಾಗಿ ಅನ್ನಿಸ್ತಾಯಿತ್ತು. ಸೊ ಅಭಿನಯ ಅದು ಒಂದು ಚೂರು ಮಾಡ್ಕೋತಾಯಿದ್ದೆ. ಸ್ಕೂಲು ಕಾಲೇಜು ಎಲ್ಲ ಮುಗಿದ್ಮೇಲೆ ನನಗೆ ಪಿ ಯು ಸಿ ಮುಗಿಸಿದ್ಮೇಲೆ ನನಗೇನು ತುಂಬ ಆಸಕ್ತಿಯಿಂದ ತುಂಬ ಒಳ್ಳೆ ಮಾರ್ಕ್ಸ್ ಏನೂ ಇರಲಿಲ್ಲ ನನಗೆ. ಅಂದರೆ ನಾನು ಅಷ್ಟೊತ್ತಿಗಾಗಲೇ ತುಂಬ ಒಳ್ಳೆ ಮಾರ್ಕ್ಸ್ ತೊಗೊಂಡ್ರೆ ಯಾವುದಾದ್ರು ಪ್ರೊಫೆಷ್ನಲ್ ಕೋರ್ಸಿಗೆ ಹೋಗಬೇಕಾಗುತ್ತೆ ಅಂತನೋ ರೆಸಿಸ್ಟೆನ್ಸು ತುಂಬ ಸ್ಟ್ರಾಂಗಾಗಿ ವರ್ಕ್ ಮಾಡಿತ್ತು ನನ್ನ ಒಳಗೆ. ಸೊ ಮಾರ್ಕ್ಸ್ನೇ ತುಂಬ ಕಡಿಮೆ ತೊಗೊಂಡೆ ನಾನು. ಮತ್ತು BA ಸೇರಿಕೊಂಡೆ. ಆವಾಗ BA ಸೈಕಾಲಜಿ, ಸೋಷಿಯಾಲಜಿ, ಇಂಗ್ಲೀಷ್ ಕಾಂಬಿನೇಷನ್ನು ಶುರುವಾಗಿ ಒಂದಷ್ಟು ವರ್ಷ ಮಾತ್ರ ಆಗಿತ್ತು. ಸೊ ಸೈಕಾಲಜಿ ವಾಸ್ ವೆರಿ ಎಂಟೈಸಿಂಗ್. ಸೇರಿಕೊಂಡೆ. ಇದು PUC ಮುಗಿದ BA ಸೇರಿಕೊಂಡೆ. ನಾಟಕ ಮಾತ್ರ ಮುಂದುವರೆದೇ ಇತ್ತು. ಸೈಕಾಲಜಿ BA ಮುಗಿದ ಮೇಲೆ ನೆಕ್ಸ್ಟ್ ಏನು ಮಾಡೋದು ಅಂತಂದರೆ ಇನ್ನು ದಾವಣಗೆರೆಯಲ್ಲಿ ಏನೂ ಪಾಸಿಬಿಲಿಟೀಸ್ ಇರಲಿಲ್ಲ ಅದಕ್ಕೆ, ಅಥವಾ ನನ್ನ ಗಮನಕ್ಕೆ ಬರಲಿಲ್ಲ, ಅಥವಾ ನಾನಾಗಲೇ ಮಾನಸಿಕವಾಗಿ ಊರು ಬಿಡಬೇಕು ಅಂತ ತಯಾರು ಮಾಡ್ಕೊಂಡಿದ್ದೆ. ಸೊ ಮೈಸೂರಲ್ಲಿ ಜರ್ನಲಿಸಮ್ ಮಾಡೋಕ್ಕೆ ಹೋಗ್ಬೋದು, ಪತ್ರಿಕೋದ್ಯಮ. ಬಟ್ ಅಲ್ಲಿವರೆಗೆ ಪ್ರಾಬ್ಲಮ್ ಏನು ಅಂತಂದರೆ ನಮ್ಗೆ ರೆಫರೆನ್ಸ್ ಪಾಯಿಂಟ್ ಇಲ್ಲ. ಸಣ್ಣ ಊರಿನ ಸಮಸ್ಯೆಗಳೇನು ಅಂದರೆ ನಿಮ್ಗೆ ತುಂಬ ರೆಫರೆನ್ಸ್ ಪಾಯಿಂಟ್ಸ್ ಇರೋದಿಲ್ಲ. ಯಾರೋ ಪರಿಚಯದವರು ಈ ಫೀಲ್ಡಲ್ಲಿರೋರು ಇವಾಗ ಇರ್ಬೋದು, ಆವಾಗ ನಮ್ಗೆ ಹಾಗೆ ಯಾರನ್ನೂ ಅಪ್ರೋಚ್ ಮಾಡಿ ಈ ಫೀಲ್ಡ್ ಹೇಗೆ ಅಂತ ಕೇಳೋ ಥರ ಇರಲಿಲ್ಲ. ಏಕೆಂದರೆ ನನಗೆ ಗೊತ್ತಿರೋ ಪ್ರಕಾರ ದಾವಣಗೆರೆಯಿಂದ ಹೆಣ್ಮಕ್ಳು ಯಾರು ಜರ್ನಲಿಸಮ್ ಓದೋಕ್ಕೆ ಮೈಸೂರಿಗೆ ಹೋಗಿರಲಿಲ್ಲ.
ಸೊ ಅದು ರೆಫರೆನ್ಸ್ ಪಾಯಿಂಟ್ ಇಲ್ಲದ್ರಿಂದ ಸ್ವಲ್ಪ ಕನ್ಫ್ಯೂಷನ್, ಏನು ಮಾಡೋದು ಏನಿಲ್ಲ ಅಂತ. ಬಟ್ ಆವಾಗ ಹಾಗೆ ಕರಿಯರ್ ಏನು ಯೋಚನೆ ಮಾಡಲಿಲ್ಲ ನಾನು, ಡಿಫ್ರೆಂಟ್ ಆಗಿದೆ ಇದನ್ನು ಮಾಡೋಣ ಅಂತ ಅನ್ನಿಸ್ತು. ಸೊ ಹೋದೆ ಜರ್ನಲಿಸಮ್ಗೆ. ಎಂಟ್ರೆನ್ಸ್ ಬರೆದಿದ್ದಾಯಿತು. ಆವಾಗ ಜೆ.ಎಚ್. ಪಟೇಲ್ರು ಮುಖ್ಯಮಂತ್ರಿ ಆಗಿದ್ದರು. ಎಂಟ್ರೆನ್ಸ್ ಬರೆದು ಐ ಥಿಂಕ್ ಸೆಕೆಂಡ್ ಇಯರಿಗೆ ಬರೋ ಹೊತ್ತಿಗೆ ಜೆ.ಎಚ್. ಪಟೇಲ್ರು ಮುಖ್ಯಮಂತ್ರಿ ಆದರು. ಅವ್ರಿಗೆ ಈ ನಿರ್ಧಾರ ತುಂಬ ಖುಷಿಯಾಗಿತ್ತು. ಸೊ ಇನ್ ಅ ವೇ ಹಿ ವಾಸ್ ಆಲ್ಸೋ ಇನ್ಸ್ಟ್ರೂಮೆಂಟಲ್ ಇನ್ ನಮ್ಮ ಹೆಣ್ಮಕ್ಳು ಬೇರೆನೂ ಕಲಿಬೇಕಪ್ಪ ಅಂತ ಅನ್ನೋ ಥರ ಮಾತಾಡಿದರು ಅವರು. ನಮ್ಮ ತಂದೆಗೆ ತುಂಬ ಆಪ್ತರು ಅವರು. ಸೊ ಅವರು ಮತ್ತು ಅವ್ರ ತಮ್ಮ ಮುಖ್ಯವಾಗಿ ಎಸ್.ಎಚ್. ಪಟೇಲ್ ಅಂತ, ಅವರು ಇತ್ತೀಚೆಗೆ ತೀರ್ಕೊಂಡ್ರು. ಅವರು ಲಾ ಕಾಲೇಜ್ ಪ್ರೊಫೆಸರ್, ಪ್ರಿನ್ಸಿಪಲ್ ಎಲ್ಲ ಆಗಿದ್ದರು. ಅವರಿಗೆ ಇದ್ದ ಎಕ್ಸ್ಪೋಜರು ನಮಗೆ ಪರ್ಕೊಲೇಟ್ ಆಯಿತು. ಅವರು ನಮ್ಮ ಹೆಣ್ಮಕ್ಳು ಬೇರೆ ಬೇರೆ ಫೀಲ್ಡಿಗೆ ಹೋಗಬೇಕು, ಬೇರೆ ಬೇರೆ ಫೀಲ್ಡನ್ನು ದಕ್ಕಿಸ್ಕೋಬೇಕು ಅಂತಂದೇಳಿ, ನಮ್ಮಲ್ಲಿ ಜರ್ನಲಿಸ್ಟ್ಗಳೇ ಇಲ್ಲ, ಆಗಲಿ ನಿಮ್ಮ ಮಗಳು ಓದಲಿ ಇಲ್ಲ ಅನ್ನೋ ಥರ ಮಾತಾಡಿದ್ರು. ಸೊ ನಾನು ಸೇರಿಕೊಂಡೆ, ಜರ್ನಲಿಸಮ್ ಸೇರ್ಕೊಂಡು ಮುಗಿಸ್ದೆ. ಆಮೇಲೆ ಆ್ಯಸ್ ಯೂಶ್ವಲ್ ಜರ್ನಲಿಸಮ್ ಸೇರ್ಕೊಂಡು ಮುಗಿಸ್ಮೇಲೆ ಬೆಂಗಳೂರು ಒಂದೇ ತೀರ್ಥಕ್ಷೇತ್ರ, ಇನ್ನೆಲ್ಲೂ ಹೋಗೋಕ್ಕಾಗಲ್ಲ. ಸೊ ಬೆಂಗಳೂರಿಗೆ ಹೋಗಿ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ. ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿ ಶುರು ಮಾಡಿದೆ. ಅಲ್ಲಿಂದ CNBC ಹೀಗೆ ಬೇರೆ ಬೇರೆ ಮಾಧ್ಯಮ ಇದರಲ್ಲಿ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ಮೇಲೆ ಒಂದು 7-8 ವರ್ಷ ಆದಮೇಲೆ ರಂಗಭೂಮಿಗೆ ವಾಪಸ್ ಹೋದೆ ನಾನು. ವಾಪಸ್ ಹೋಗಿ ಸೇರ್ಕೊಳ್ಳೋ ಟೈಮ್ಗೆ ಒಬ್ಬರು ನಿರ್ದೇಶಕಿ ಮೂಲಕನೇ ರಂಗಭೂಮಿಗೆ ವಾಪಸ್ ಹೋಗಬೇಕು ಅಂತ ತುಂಬ ಆಸೆ ಇತ್ತು ನನಗೆ. ಯಾಕಂದರೆ ಅಲ್ಲಿ ತನಕ ನಿರ್ದೇಶಕರನ್ನ ನೋಡಿದ್ದೆ, ಅವ್ರು ವರ್ಕ್ ಮಾಡೋ ರೀತಿ ಬೇರೆ, ನಿರ್ದೇಶಕಿ ಹೆಂಗೆ ವರ್ಕ್ ಮಾಡ್ತಾರೆ ಅಂತ ಅನ್ನೋದ್ರ ಬಗ್ಗೆ ಕುತೂಹಲ ಇತ್ತು. ಆಮೇಲೆ ಬಹುಶಃ ಜೆಂಡರ್ ಸೆನ್ಸಿಟಿವಿಟಿನೂ ಬೆಳೀತಾ ಇತ್ತು ಅಂತ ಕಾಣಿಸುತ್ತೆ ಅಷ್ಟೊತ್ತಿಗೆ. ಯಾಕೆಂದರೆ ಜರ್ನಲಿಸಮ್ ಥರದ ಫೀಲ್ಡಲ್ಲಿ ಒನ್ ಥಿಂಗ್ ದಟ್ ಹಿಟ್ಸ್ ಯು ವೆರಿ ಸ್ಟ್ರಾಂಗ್ಲಿ ಈಸ್ ಯುವರ್ ಜೆಂಡರ್. ಬಿಕಾಸ್ ಆಫ್ ಯುವರ್ ಜೆಂಡರ್ ಅ ಲಾಟ್ ಆಫ್ ಆಪರ್ಚುನಿಟೀಸ್ ಆರ್ ಐದರ್ ಗಿವನ್ ಆರ್ ನಾಟ್ ಗಿವನ್. ಅಲ್ಲಿಗೆ ಹೋಗುವಾಗ ಒಂದು ಆತಂಕ ಏನಿತ್ತು ಅಂತಂದರೆ, ನಾನು ನೋಡಿದ ದಿನಗಳ ರಂಗಭೂಮಿಯ ಸಿಗ್ನಿಫಿಕೆನ್ಸ್ ಬೇರೆ ಇತ್ತು. ದ್ಯಾಟ್ ಥಿಯೇಟರ್ ವಾಸ್ ರೆಸ್ಪಾಂಡಿಂಗ್ ಟು ಅ ಸೋಷಿಯಲ್ ಶಿಫ್ಟ್. ಇಟ್ ವಾಸ್ ಡೈನಮಿಕ್. ಇಟ್ ವಾಸ್ ಮೇಕಿಂಗ್ ಅ ಸ್ಟೇಟ್ಮೆಂಟ್. But now theatre had probably stopped responding and was just existing. So my it was, if I have to go back to a theatre that exists now, then I might as well serve another ideology. And then so I wanted to go with a woman director. ಜಯಶ್ರೀ ಮೂಲಕನೇ ಹೋಗ್ತೀನಿ ಅಂತಂದು. ನನಗೆ ಇಂಗ್ಲೀಷ್ ಥಿಯೇಟ್ರ್ ನನಗೆ ವಾಪಸ್ ಹೋಗಬೇಕು ಅಂತಂದರೆ ಇಂಗ್ಲೀಷ್ ಥಿಯೇಟ್ರಲ್ಲಿ ನನಗೇನೂ ಇಲ್ಲ. ನಾನು ಓದಿದ್ದೆಲ್ಲ ಕನ್ನಡ, ಮಾಡಿದ್ದೆಲ್ಲ ಕನ್ನಡ ಥಿಯೇಟರ್. ಸೊ ಹಾಗಾಗಿ ಕನ್ನಡ ಥಿಯೇಟ್ರಿಗೆ ಹೋಗ್ಬೇಕಾಗಿತ್ತು ನಾನು. ಅಲ್ಲಿನೇ ನನಗೆ ಅನುಭವ ಗಟ್ಟಿಯಾಗೋದು ಅದೆಲ್ಲ ನಡೀತಾ ಇತ್ತು. ಕನ್ನಡ ಥಿಯೇಟ್ರಿಗೆ ಹೋಗೋದು ಅಂದರೆ ಮತ್ತು ಯಾರಿದ್ದಾರೆ ನಿರ್ದೇಶಕರು ಅಲ್ಲಿ? ಗಂಡಸರು ತುಂಬ ಜನ ಇದ್ದಾರೆ. ಹೆಂಗಸರಲ್ಲಿ 2-3 ಹೆಸರುಗಳು, 4-5 ಹೆಸರುಗಳು ಮಾತ್ರ ಇರೋದು. ಅದರಲ್ಲಿ ಪ್ರಮುಖವಾಗಿ ಕಂಡಿದ್ದು ನನಗೆ ಜಯಶ್ರೀ. ಹೋಗಿ ಅವ್ರ ಹತ್ರ ಸೇರ್ಕೊಂಡಾದ್ಮೇಲೆ ಒಂದಷ್ಟು ನಾಟಕಗಳು ಅದು ಇದು ಎಲ್ಲ ನಡೀತಾ ಇತ್ತು, ರಿಹರ್ಸಲ್ಲು ಎಲ್ಲ. ವಾಪಸ್ ಅದೇ ಅನುಭವನೇ ಕೊಡುತ್ತೆ ಥಿಯೇಟ್ರ್ ಅಂತಂತೂ ಗ್ಯಾರಂಟಿ ಆಯಿತು. ಆಮೇಲೆ ಬಹಳ ವಿಭಿನ್ನವಾಗಿ ಅನಿಸಿದ್ದು ನನಗೆ, ಅಷ್ಟೊತ್ತಿಗೆ ಜೆಂಡರ್ ಸೆನ್ಸಿಟಿವಿಟಿ ಅನ್ನುವಂಥದ್ದು ಒಂದು ಬೆಳೆದಿದ್ದರಿಂದ ಥಿಯೇಟ್ರ್ ಮೂಲಕ ಬೇರೆ ಏನೇನನ್ನು ನಾವು ಅಡ್ರೆಸ್ ಮಾಡ್ಬೋದು ಅಂತ ಅನ್ನೋ ವಿಷಯ ವಿಸ್ತಾರ ಆಗ್ತಾ ಹೋಯಿತು. ಅಲ್ಲಿ ನನಗೆ ಬೇರೆ ಸ್ನೇಹಿತರು ಇದ್ದರು. ಅವರೆಲ್ಲ ಒಂದು ಸೋಷಿಯಲ್ ಕಾಸ್ಗೆ, ಇನ್ನೇನಕ್ಕೋ ಯಾವುದದ್ದು ಜೊತೆ ತುಂಬ ತೀವ್ರವಾಗಿ ತೊಡಗಿಸ್ಕೊಂಡವ್ರು ಇದ್ದರು. ಸುಮತಿ ನನಗಲ್ಲೇ ಸಿಕ್ಕಿತು. ಸೊ ಅಲ್ಲಿನ ಪರಿಚಯಗಳ ಮೂಲಕ ಸಾಮಾಜಿಕವಾಗಿ ತುಂಬ ಸೂಕ್ಷ್ಮವಾದಂಥ ಸಂಗತಿಗಳ ಬಗ್ಗೆ ತಿಳುವಳಿಕೆ ಬರ್ತಾಯಿದೆ. ಸೊ ದಟ್ ಈಸ್ ದಿ ಅಟ್ರಾಕ್ಷನ್ ಆಫ್ ಥಿಯೇಟರ್, ದಟ್ ಇಟ್ ಗಿವ್ಸ್ ಯು ಇನ್ಸೈಟ್ಸ್ ದಟ್ ಯು ಡೋಂಟ್ ಗೆಟ್ ಎನಿವೇರ್ ಎಲ್ಸ್. ಬಿಕಾಸ್ ಹಂಗಿರೋರು ಅಲ್ಲಿಗೆ ಬರ್ತಾರೆ. ಆಮೇಲೆ ಆ ಎಕ್ಸ್ಚೇಂಜ್ ಇಸ್ ಆಲ್ಸೋ ಆನ್ ಈಕ್ವಲ್ ಗ್ರೌಂಡ್ಸ್. ಇಟ್ ಈಸ್ ನಾಟ್ ಅ ಕ್ಲಾಸ್ ರೂಮ್ ಮೆಥಡ್ ವೇರ್ ಸಂಬಡಿ ಈಸ್ ಪ್ರೀಚಿಂಗ್ ಆ್ಯಂಡ್ ಯು ಲರ್ನಿಂಗ್. ಸೊ ಇಟ್ಸ್ ಅ ವೆರಿ ಕಾರ್ಡಿಯಲ್ ಈಕ್ವಲ್ ಬಾರ್ಟರ್ ಸಿಸ್ಟಮ್ ಥರ. ನಂಗೆ ಗೊತ್ತಿದ್ದನ್ನು ನಾನು ಹೇಳ್ತೀನಿ, ನಿಮಗೆ ಗೊತ್ತಿದ್ದು ನೀವು ಹೇಳಿ ಥರ. ನನಗೇನು ಅಂಥ ವ್ಯತ್ಯಾಸ ಏನೂ ಇಲ್ಲ ಅನ್ನೋದು. ಹೊಸ ತಂತ್ರಜ್ಞಾನ ಶುರುವಾದಾಗಲೆಲ್ಲ ಇದೊಂದು ಆತಂಕ ಇದ್ದೇ ಇದೆ. ಇಂಗ್ಲೀಷಲ್ಲಿನ ವೀಡಿಯೋ ಕೆಲದು ರೇಡಿಯೋ ಸ್ಟಾರ್ ಅಂತಂದೆಲ್ಲ ಒಂದು ಹಾಡೆಲ್ಲ ಇತ್ತಲ್ವ ಆವಾಗ. ಇದು ಏನು ಟೆಲಿವಿಷನ್ ಶುರುವಾದಾಗ ರೇಡಿಯೋ ಮುಗ್ದೋಗ್ಬಿಡುತ್ತೆ, ರೇಡಿಯೋ ಶುರುವಾದಾಗ ಹಳ್ಳಿಗಳೇ ಮುಗ್ದೋಗ್ಬಿಡ್ತವೆ ಅಂತ ಅಂದ್ಕೊಂಡ್ರು.
But somehow I think our people across the world find a way of working through a new technology to keep whatever they want and to discard whatever they think they don't want. ಎಲ್ಲ ಹೊಸ ಟೆಕ್ನಾಲಜಿಯು ಮೊದಲು ಮಾಡೋ ಕೆಲಸ ಐಸೋಲೇಷನ್, ಸೋಷಿಯಲ್ ಐಸೋಲೇಷನ್ ಮಾಡೇ ಮಾಡುತ್ತೆ. ಇಟ್ ಕ್ಯಾನ್ ಬಿ ನ್ಯೂಸ್ ಪೇಪರ್, ಇಟ್ ಕ್ಯಾನ್ ಬಿ ಟೆಲಿವಿಷನ್, ಇಟ್ ಕ್ಯಾನ್ ಬಿ ರೇಡಿಯೋ, ಇಟ್ ಕ್ಯಾನ್ ಬಿ ಎನಿಥಿಂಗ್. ಫಸ್ಟ್ ಎಜುಕೇಷನ್, ಬೇಸಿಕ್ಲಿ ಎಜುಕೇಷನ್ ಶಿಕ್ಷಣ ಶುರುವಾದಾಗಲೇ ಹಳ್ಳಿಯಿಂದ ಮಕ್ಕಳು ಮಾಯ ಆದರು ಅಂತ ಅನ್ನೋ ಮಾತುಗಳನ್ನ ಕೇಳಿದ್ದೀವಿ ನಾವು. ಅಯ್ಯೋ ಮೊದಲ ಥರ ಮಕ್ಕಳು ಆಟ ಆಡ್ತಾ ಇರಲಿಲ್ಲ, ಅಥವಾ ಮಗ ಓದಿದ ಪೇಟೆ ಸೇರಿಕೊಂಡ ಅಂದರೆ ಮಗ ಕೈಗೆ ಹತ್ತಲ್ಲ ಅನ್ನೋಂಥ. ಬಟ್ ಆ ಮಗ ಇನ್ನೊಂದೇನೋ ಒಂದು ಸಾಮಾಜಿಕ ಇದನ್ನು ಬೆಳೆಸ್ತಾ ಇರ್ತಾನೆ, ಒಂದು ಸ್ಟ್ರಕ್ಚರ್ನ ಬೆಳೆಸ್ಕೊತಾ ಇರ್ತಾನೆ, ಅವನು ತನ್ನ ಸುತ್ತಲೂ ನಡೆಯೋದಕ್ಕೆ ರೆಸ್ಪಾಂಡ್ ಮಾಡ್ತಾ ಇರ್ತಾನೆ, ಅವನಿಗೆ ಅವನ ಸಮಕಾಲೀನರ ಜೊತೆ ಒಂದು ಎಕ್ಸ್ಚೇಂಜ್ ಮುಖ್ಯ ಆಗುತ್ತೆ. ಸೊ ವಿ ಶಿಫ್ಟ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್, ಸೋಷಿಯಲ್ ಪಾಯಿಂಟ್ ಟು ಅನದರ್. ಸೊ ರಂಗಭೂಮಿ ಹಾಗೇನೋ ಲಾಸ್ ಆಗಿದೆ ಅಂತ ನನಗೇನೋ ಅನಿಸಿಲ್ಲ. ಜನ ಇನ್ನೂ ಇದ್ದಾರೆ, ರಂಗಭೂಮಿಗೆ ಬರ್ತಾರೆ, ನೋಡ್ತಾರೆ. ಆದರೆ ನಾವು ಜನಕ್ಕೆ ತಕ್ಕನಾದ ರಂಗಭೂಮಿ ತಯಾರು ಮಾಡ್ತಾ ಇಲ್ವೇನೋ ಅನ್ನೋ ಒಂದು ಅನುಮಾನ ಇದೆ ನನಗೆ. ಯಾಕಂದರೆ ನಾವು ವಿ ಸ್ಟಿಲ್ ಇನ್ ನಾಸ್ಟಾಲ್ಜಿಯಾ ಅಬೌಟ್ ಅ ಲಾಟ್ ಆಫ್ ಥಿಂಗ್ಸ್. ಇಟ್ ಮೇ ಬಿ ಫಿಲ್ಮ್ಸ್ ಆ್ಯಂಡ್ ಇಟ್ ಮೇ ಬಿ ಥಿಯೇಟರ್. ಅವಾಗ ಹೆಂಗೋ ಮಾಡ್ತಾಯಿದ್ವಿ, ಅದನ್ನೇ ಮುಂದುವರಿಸ್ಕೊಂಡು ಬಂದಿದ್ದೀವಿ. ಅದಕ್ಕಾಗಿ ಜನ ಪ್ರೀಮಿಯಂ ವ್ಯಾಲ್ಯೂಗೆ ಬರಬೇಕು ಅಂತ ಏನೋ ಇದೆ. ಬಟ್ ಜನ ನೀವು ಹೊಸ್ತು ಕೊಟ್ಟರೆ ಬರ್ತಾರೆ, ಅಂದರೆ ಅವರಿಗೆ ನೀವು ಎಂಗೇಜ್ ಮಾಡಿದರೆ. ಆಡಿಯನ್ಸ್ ಆರ್ ಅ ವೆರಿ ಪ್ಯಾಂಪರ್ಡ್ ಲಾಟ್. ಈವನ್ ದ ರೀಡರ್ಸ್ ಆರ್ ಅ ವೆರಿ ಪ್ಯಾಂಪರ್ಡ್ ಲಾಟ್. ದೇ ವಾಂಟ್ ರೀಡ್ ಇಫ್ ಯು ರಿಪೀಟ್ ದ ಸೇಮ್ ಸ್ಟಫ್ ದಟ್ ಯು wrote 20 years ago. I mean, if you see Women's Era from 20 years ago, or if you see a newspaper from 20 years ago, you see articles are written in a different tone, right? So 20 years ago, but ರಂಗಭೂಮಿಲಿ ಒಂದು ಪಾಸಿಬಿಲಿಟಿ ಏನಂದರೆ 20 ವರ್ಷ ಹಳೆ ನಾಟಕ ಇವತ್ತು ಮಾಡಿಸಿದ್ರೆ ಇವತ್ತಿನ ಜನನೂ ಬರ್ತಾರೆ. ಇದು ಪ್ರೀಮಿಯಂ ವ್ಯಾಲ್ಯೂ. ಬಟ್ 20 ವರ್ಷ ಹಳೆಯ ನಾಟಕ ಅಂತನ್ನೋ ಕಾರಣಕ್ಕೆ ಬರ್ತಾರೆ ಹೊರತು, ನೀವು 20 ವರ್ಷದ ಹಿಂದಿನ ಅಪ್ರೋಚ್ ಇಟ್ಕೊಂಡು ಇವತ್ತು ನಾಟಕ ಮಾಡ್ತೀನಿ ಅಂದರೆ ಬರಲ್ಲ. ದೇ ವೋಂಟ್ ಲೈಕ್ ಇಟ್. ಅವರಿಗೆ ಅದು ಪ್ರೀಮಿಯಂ ವ್ಯಾಲ್ಯೂ ಇರಬೇಕು, ಆ ಟೈಮ್ಲೆಸ್ನೆಸ್ ಬೇಕು ಅವ್ರಿಗೆ. ಇಟ್ ಹ್ಯಾಸ್ ಟು ಬಿ ಆ್ಯಂಟೀಕ್, ನಾಟ್ ಪ್ರಿಟೆನ್ಷಿಯಸ್. ಹಾಗಿದ್ರೆ ಬರ್ತಾರೆ ಜನ. ನನಗೆ ಜೆಂಡರ್ ವಿಷಯವಾಗಿ ಡಿಸ್ಕ್ರಿಮಿನೇಟ್ ಆದೆ ಅಂತ ಅನ್ನಿಸ್ದೇ ಇರೋಕ್ಕೆ ಬಲವಾದ ಕಾರಣ ಎಗ್ರೆಷನ್ ತುಂಬ ಜಾಸ್ತಿ ಇತ್ತು ಅಂತ ಕಾಣಿಸುತ್ತೆ ನನಗೆ. ಅಂದರೆ ತುಂಬ ಜಾಸ್ತಿ ಇತ್ತು ರಾದರ್. ಸೊ ನನಗೆ ಒಂದೇನಾಗುತ್ತೆ, ಈ ಸಣ್ಣ ಊರುಗಳಿಂದ ಹೋದರೆ ನಿಮಗೆ ಒಂಥರ ಹುಡುಗ ಅನ್ನೋದಕ್ಕಿಂತ ನಿಮಗೊಂದು ಸೆನ್ಸ್ ಆಫ್ ಇನ್ಎಡಿಕ್ವೆಸಿ ಯಾವಾಗಲೂ ಇರುತ್ತೆ. ನಮಗೇನು ಸಿಕ್ಕಲ್ಲ ಇಲ್ಲಿ ಅಂತ ನೋಡಿ. ಸೊ ನೀವು ಡೆಸ್ಪರೇಟಾಗಿ ಏನೇನು ಕೊಡ್ತಾರೆ ಎಲ್ಲದನ್ನು ಒಪ್ಕೋತೀರಿ. ಬಟ್ ಜೆಂಡರ್ ಡಿಸ್ಕ್ರಿಮಿನೇಷನ್ ಇದೆಲ್ಲ ಇಟ್ಸ್ ಲೈಕ್ 2-3 stages ಆಫ್ಟರ್ ದ್ಯಾಟ್. You are basically a very hungry person who's willing to eat even the rotten food. Okay, you're just lucky that you got rotten food. And then once you get used to eating rotten food and you notice someone else is eating a better food than you start comparing. But ನಂಗೆ ಹಾಗೇನೋ ಅಂದರೆ ಏನೇನು ಸಿಗ್ತಿತ್ತು ಎಲ್ಲದನ್ನೂ ಮಾಡಿಬಿಡ್ತಾಯಿದ್ದೆ ನಾನು. ಆಮೇಲೆ ಸೀನಿಯರ್ಸ್ ಜೊತೆ ಕೆಲಸ ಕಲಿಯೋಕೆ ಅಂತಲೇ ಕೂತ್ಕೋತಾ ಇದ್ದೆ. ಯಾಕೆಂದರೆ ಹಾಗೆ ಹೇಳ್ಕೊಡೋರು ತುಂಬ ಕಡಿಮೆ ಜನ ಇದ್ದರು. ಆಮೇಲೆ ಭಾಷೆ ತೊಡಕು. ಕನ್ನಡದಿಂದ ಇಂಗ್ಲೀಷಿಗೆ ಹೋದರೆ ಸೆಂಟೆನ್ಸಸ್ ಯಾರು ಹೇಳ್ಕೊಡಲ್ಲ ನಿಮಗೆ. ಸೊ ನೀವು ಚಿಕ್ಕ ಚಿಕ್ಕದು ಮಾಡ್ಕೊಂಡು ಕಲಿಯೋಕ್ಕೆ ಸಾಕಷ್ಟಿದ್ದರಿಂದ ನನಗೆ ಆ ಕಾಂಪಿಟೇಷನ್ ಗಮನಕ್ಕೆ ಬರಲಿಲ್ಲ. ಕಲಿಯೋ ಎಕ್ಸೈಟ್ಮೆಂಟೇ ತುಂಬ ದೊಡ್ಡದಿತ್ತು. ಹಾಗಂತ ನನಗೆ ಇಂಗ್ಲೀಷ್ ಬರಲಿಲ್ಲ ಅನ್ನೋದನ್ನು ಮೀರಿಸೋ ಥರ ಅಸೈನ್ಮೆಂಟ್ಗಳು ಕೆಲವು ಸಾರಿ ಸಿಕ್ಬಿಡ್ತಿತ್ತು. ಯಾಕೆಂದರೆ ಕನ್ನಡ ಚೆನ್ನಾಗಿ ಬರುತ್ತೆ ಅಂತಂದು. ಈ ಮಿನಿಸ್ಟರ್ಸ್ನ ಹೋಗಿ ಮಾತಾಡಿಸ್ಬೇಕು ಅಂತಂದು ಏನೋ ಒಂದು ಸೀರೀಸ್ ಏನೋ ಶುರು ಮಾಡಿದ್ರು ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿರುವಾಗ. ಸೀನಿಯರ್ ರಿಪೋರ್ಟರ್ಸ್ ಎಲ್ಲ ಇದ್ದರು ಪಾಪ. ಅವ್ರಿಗೆಲ್ಲ ಏನೋ ಅಸೆಂಬ್ಲಿ ಬೀಟ್ ಇರ್ತಾಯಿತ್ತು ಅವ್ರಿಗೆ. ಈ ಚಿಕ್ಕದ ಅಸೈನ್ಮೆಂಟ್ಗಳು ಮಾಡೋಕ್ಕೆ ಯಾರು ಕನ್ನಡ ಬರೋರು ಬೇಕು. ಸೊ ಅವಾಗ ಕಳಿಸ್ಬಿಡೋರು, ಹೋಗು ಮಾತಾಡ್ಸ್ಕೊಂಡು ಬಾ ಅಂತಂದು. ಅದೊಂಥರ ನಂಗೆ ಅಡ್ವಾಂಟೇಜಾಗಿ ವರ್ಕ್ ಆಗ್ತಾಯಿತ್ತು. ಇಂಗ್ಲೀಷ್ ಬರಲಿಲ್ಲ ಅಂದ್ರೆ ಬಂದಮೇಲೆ ಹೆಂಗೋ ಮ್ಯಾನೇಜ್ ಮಾಡ್ತಾಯಿದ್ದೆ. ಯಾರನ್ನೋ ಕೇಳ್ಕೊಂಡು ಸರ್ ಇದು ಹೆಂಗೆ ಬರೀಬೇಕು ಹೇಳಿ ಸರ್ ಅದು ಇದು ಅಂತಂದು. ಬಟ್ ಅಸೈನ್ಮೆಂಟ್ ಸಿಕ್ಕ ತಕ್ಷಣ ಮೊದಲು ತೊಗೊಂಡ್ಬರ್ತಾಯಿದ್ದು. ಸಮ್ ಆಫ್ ಅಸ್ ಹ್ಯಾವ್ ಡನ್ ದ್ಯಾಟ್. ಅಂದರೆ ನಮಗೆ
ಡಿಸ್ಕ್ರಿಮಿನೇಷನ್ ಆಗಿದೆಯಾ ಅಂತ ಅನ್ನೋದು ಇಸ್ ಐ ಥಿಂಕ್ ಆಗಿರಬಹುದು. ಬಟ್ ಅವರ್ ರಿಯಾಲಿಟಿ ವಾಸ್ ದಟ್ ಯಾರು ಎಷ್ಟು ಕೆಲಸ ಮಾಡ್ತಾಯಿದ್ದಾರೆ ಅದಕ್ಕಿಂತ 3 ಪಟ್ಟು ನೀನು ಕೆಲಸ ಮಾಡಲೇಬೇಕು. ಅಂದರೆ ಜಸ್ಟ್ ಹಾಂ, ಅದಕ್ಕಿಂತ 3 ಪಟ್ಟು ನೀನು ಮಾಡಲೇಬೇಕು ಅನ್ನೋದು ಈಸ್ ಯುವರ್ ರಿಯಾಲಿಟಿ. ದಟ್ ಸಮ್ಮನ್ ಎಲ್ಸ್ ಇಸ್ ವರ್ಕಿಂಗ್ ಲೆಸ್ ಇಸ್ ದೇರ್ ರಿಯಾಲಿಟಿ. ಓದೋದಂತೂ ಖಂಡಿತ ಓದಬೇಕು, ಎಲ್ಲದನ್ನೂ ಓದಬೇಕು. ಅದು ಜರ್ನಲಿಸಮ್ ಒಂದು ಫೀಲ್ಡಿಗೆ ಸಂಬಂಧಪಟ್ಟಿದ್ದಲ್ಲ. ನಿಮ್ಮನ್ನು ಒಂದಿನ ಡಿಫೆನ್ಸ್ ಕವರ್ ಮಾಡೋಕ್ಕೆ ಕಳಿಸ್ಬೋದು, ಇನ್ನೊಂದಿನ ಫೈನಾನ್ಸ್ ಕವರ್ ಮಾಡೋಕ್ಕೆ ಕಳಿಸ್ಬೋದು. ಇವಾಗೆಲ್ಲ ಬೀಟ್ಸ್ ಇದೆ, ಆದ್ರೂ ಎಮರ್ಜೆನ್ಸಿ ಇರುವಾಗ ಹೇಳ್ತಾರೆ ಯಾವುದೋ ಒಂದು ಆರ್ಮಿ ಪ್ರೆಸ್ ಕಾನ್ಫರೆನ್ಸ್ ಇದೆ ಹೋಗಿ ಬನ್ನಿ, ಅಥವಾ ಇನ್ನೊಂದೇನು ರೆಕ್ರೂಟ್ಮೆಂಟ್ ರ್ಯಾಲಿ ನಡೀತಾ ಇದೆ ಹೋಗಿ ಬನ್ನಿ, ಅಥವಾ ಒಂದು ಯಾವುದೋ IT ಕಂಪ್ನಿದೊಂದು ಪ್ರೆಸ್ ಕಾನ್ಫರೆನ್ಸ್ ಇದೆ ಹೋಗಿ ಬನ್ನಿ. ನಿಮಗೆ ಎಲ್ಲದನ್ನು ಚೂರು ಚೆನ್ನಾಗಿ ಗೊತ್ತಿರಬೇಕು. ಎಷ್ಟು ಚೂರು ಗೊತ್ತಿರಬೇಕು ಅಂದರೆ ಅಲ್ಲಿಂದ ಮುಂದಕ್ಕೆ ನೀವು ತಪ್ಪು ಮಾಡದೇ ಇರೋಂಗೆ ಬರೀಬೇಕು. ಆಮೇಲೆ ಬೇರೆಯವ್ರಿಗೆ ಬರೆಯೋದನ್ನು ಗಮನಿಸೋದು ಬಿಡಿ. ಜನ ಕೆಲವರು ತಾವು ಬರೆದಿದ್ದನ್ನೇ ತಾವು ಓದೋದಿಲ್ಲ ಮಾರನೇ ದಿನ. ಅಂದರೆ ನಾವು ಏನು ಬರೆದಿದ್ವಿ ಅದು ಮಾರನೇ ದಿನ ಏನು ಬಂದಿದೆ ಪೇಪರಲ್ಲಿ, ನಾನು ಬರೆದಿರೋದಕ್ಕೂ ಇದು ಬಂದಿರೋದಕ್ಕೂ ಸರಿ ಇದೆಯಾ ಅಂತನ್ನೋದು. ಇಂಗ್ಲೀಷ್ ನಾಲೆಡ್ಜ್ ಇದ್ದರೆ ಒಳ್ಳೆಯದು. ಇಂಗ್ಲೀಷ್ ಜೊತೆ ಕನ್ನಡವೂ ಬೇಕೇ ಬೇಕು. ಇಂಗ್ಲೀಷ್ ಅಷ್ಟೇ ನಾನು ಮಾಡ್ತೀನಿ, ಇಂಗ್ಲೀಷ್ ಅಷ್ಟೇ ನಾನು ಕಲ್ತ್ಕೊತೀನಿ ಅಂತಂದ್ರೆ ಆಗಲ್ಲ. ನೀವು ಕೆಲಸ ಮಾಡೋದು ಅಂದರೆ ನೀವು ಕಲಿತಾ ಇರೋದು ಕರ್ನಾಟಕದಲ್ಲಾದ್ರಿಂದ ಇಲ್ಲಿನ ಪಾಲಿಟಿಕ್ಸ್ ನಿಮ್ಗೆ ಖಂಡಿತ ಗೊತ್ತಿರಬೇಕು, ಇಲ್ಲಿನ ರಿಯಾಲಿಟೀಸ್ ನಿಮ್ಗೆ ಖಂಡಿತ ಗೊತ್ತಿರಬೇಕು. ಸೊ ಕನ್ನಡದ ನಾಲೆಜ್ ಎಸೆನ್ಷಿಯಲ್. ಇನ್ನು ಅದಾದಮೇಲೆ ಫ್ರೆಂಚ್ ಆದರೂ ಕಲ್ತ್ಕೊಳ್ಳಿ, ಇಟಾಲಿಯನ್ ಕಲ್ತ್ಕೊಳ್ಳಿ, ಸ್ಪ್ಯಾನಿಷ್ ಕಲ್ತ್ಕೊಳ್ಳಿ, ಡಸಂಟ್ ಮ್ಯಾಟರ್. ನೀವು ಎಲ್ಲಿ ಯಾವ ನೆಲದ ಮೇಲೆ ನಿಂತ್ಕೊಂಡಿದ್ರೆ ಆ ಭಾಷೆ ಕಲ್ತ್ಕೋಬೇಕು. ನೀವು ಹೋಗಿ ಕೇರಳದಲ್ಲಿ ಕೆಲಸ ಮಾಡ್ತೀನಿ ಅಂದರೆ ಮಲಯಾಳಂ ಕಲ್ತ್ಕೊಳ್ಳೇಬೇಕು. ಜರ್ನಲಿಸ್ಟ್ಸ್ ಪ್ರಶ್ನೆ ಕೇಳೋದು ಒಂದು ವರ್ಚು ಅಂತ. ಈ ಪ್ರೊಫೆಷನಲ್ಲಿ ನೀವು ಪ್ರಶ್ನೆ ಕೇಳ್ಬೋದು. ಬೇರೆ ಪ್ರೊಫೆಷನ್ಲಿ ನೀವು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದೀರಿ ಅಂತಂದರೆ ನಿಮಗೆ ಇಷ್ಟು ಗೊತ್ತಿರಬೇಕು ಅಂತ ಒಂದು ನಿರೀಕ್ಷೆ ಇರುತ್ತೆ. ಬಟ್ ಜರ್ನಲಿಸಮ್ ಇಸ್ ಪ್ರಾಬ್ಲಿ ದಿ ಓನ್ಲಿ ಫೀಲ್ಡ್ ವೇರ್ ಯು ಕ್ಯಾನ್ ಆಸ್ಕ್ ದ ಮೋಸ್ಟ್ ಸ್ಟುಪಿಡ್ ಕ್ವೆಶ್ಚನ್ಸ್ ಆ್ಯಂಡ್ ಗೆಟ್ ಅವೇ ವಿತ್ ಇಟ್. ಯಾಕಂದರೆ ನಾವು ಅದನ್ನ ಕೇಳೋದೇ ತಿಳುವಳಿಕೆಗೆ ಅಂತ. ಆದರೆ ಕೆಲವರು ಅದನ್ನು ಎಷ್ಟು ಬೇಸಿಕ್ಕಾಗಿ ಕೇಳ್ತಾರೆ ಅಂದರೆ ನೀವು ಇವಾಗ ನಾನು ನಿಮ್ಮನ್ನು ಪ್ರಶ್ನೆ ಕೇಳಿ ನೀವು ಉತ್ತರ ಹೇಳಿದ್ರೆ ನನಗೆ ನೀವು ಹೇಳ್ತಾ ಇರೋ ಉತ್ತರ ಅರ್ಥ ಆಗೋಷ್ಟಾದ್ರೂ ನನಗೆ ಸಬ್ಜೆಕ್ಟ್ ನಾಲೆಜ್ ಇರಬೇಕು. ಅದನ್ನು ನೀವು ನನಗೆ ಕೊಡಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡಬಾರ್ದು. ಒಬ್ಬ ಜರ್ನಲಿಸ್ಟ್ಗೆ ಕನಿಷ್ಠ ತಯಾರಿ ಇರಲೇಬೇಕು. ಯು ಹ್ಯಾವ್ ಟು ಪ್ರಿಪೇರ್ ಫಾರ್ ವಾಟ್ ಎವರ್ ಯು ಬೀನ್ ಅಸೈನ್ ಟು ಕವರ್. It's very, very important because that's your entire profession. You can't you can't take risk with stupidity. And with your stupidity, you shouldn't be leading so many thousands of readers into stupidity. If you're working somewhere, you better be aware of, you don't go to a showroom and buy a car and just start driving home. You learn driving first. ಜರ್ನಲಿಸಮಲ್ಲಿ ಅದು ಆಗಬೇಕು. ಎಷ್ಟೋ ಜನ ಏನು ಮಾಡ್ತಾರೆ, ಬಂದ್ಬಿಟ್ಟು ಭಾಳ ಬಾಲಿಶವಾದ ಪ್ರಶ್ನೆಗಳು ಕೇಳ್ತಾರೆ. ಸಿಕ್ಕಾಪಟ್ಟೆ ಅಂದರೆ ಒಂಥರ ಪಕ್ಕದಲ್ಲಿ ಕೂತಿರೋರಿಗೇ ಇವ್ರು ಏನಕ್ಕೆ ಹಿಂಗೆ ಕೇಳ್ತಾ ಇದ್ದಾರೆ ಅಂತ ಅನ್ಸ್ಬಿಡ್ಬೇಕು, ಹಂಗೆ ಕೇಳ್ತಾರೆ. ಕನ್ನಡದಲ್ಲಿ ಯಾರು ಹೊಸದಾಗಿ ಬರೀತಾ ಇದ್ದಾರಪ್ಪ ಇವಾಗ ಅಂತಂದು ಕೇಳಿದ್ರೆ ಒಂದು 4-5 ಒಳ್ಳೆ ಮಾರ್ಕೆಟ್ ಆಗಿರೋ ನೇಮ್ಸು, ಪಾಪ್ಯುಲರ್ ನೇಮ್ಸು, ಯಾವ ಬುಕ್ ಸ್ಟೋರ್ ಒಳಗೆ ಹೋದರೆ ಅವ್ರದ್ದೊಂದು ಪೋಸ್ಟರ್ ಕಾಣಿಸ್ತಾ ಇರುತ್ತೆ, ಅವ್ರು ಮಾತ್ರ ಗೊತ್ತಿರ್ತಾರೆ. ಅವ್ರನ್ನ ಬಿಟ್ಟು ಇನ್ಯಾರೋ ಡಾಕ್ಟ್ರ್ ಬರೀತಾ ಇರ್ತಾರೆ ತುಂಬ ಇನ್ಸೈಟ್ಫುಲ್ಲಾಗಿ. ಸಂಬಡಿ ಎಲ್ಸ್ ವುಡ್ ಬಿ ಟ್ರಾನ್ಸ್ಲೇಟಿಂಗ್ ವರ್ಕ್ಸ್. ಅದನ್ನು ಯಾವುದನ್ನೂ ಗಮನಿಸಲ್ಲ, ನೋಡಲ್ಲ. ಬಹುಶಃ ಟೈಮ್ ಇಲ್ವೇನೋ ಅವ್ರಿಗೆ, ಗೊತ್ತಿಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ಜರ್ನಲಿಸಮ್ ಬ್ಯಾಂಗ್ಳೂರ್ ಸೆಂಟ್ರಿಕ್ ಆಗಿದೆ. ದ್ಯಾಟ್ ಈಸ್ ವೈ ವಿ ಡೋಂಟ್ ಸಿ ಅ ಲಾಟ್ ಆಫ್ ಜೆನ್ಯೂನ್ ಟ್ಯಾಲೆಂಟ್. ಎವ್ರಿಬಡಿ ಈಸ್ ರಶಿಂಗ್ ಟು ಬ್ಯಾಂಗ್ಳೂರ್. ಎವ್ರಿಬಡಿ ಈಸ್ ಬೀಂಗ್ ಬ್ಯಾಂಗ್ಳೂರ್ಡ್ ವಿದಿನ್ ಕರ್ನಾಟಕ. ಫರ್ಗೆಟ್ ಸಿಲಿಕಾನ್ ವ್ಯಾಲಿ ಬೀಂಗ್ ಬ್ಯಾಂಗ್ಳೂರ್ಡ್. Everybody is getting Bangalore within Karnataka, and you're telling people that if you have to survive, you have to be in Bangalore. Narrating an autobiography was the toughest because you've known this person for so long. She is known to so many people for so long. There are so many claimants to her talent and her work. So many people know her. And you have to have the maturity to convey her words without putting yourself in between. So today and I hope, for a longest time I did not
I did not even touch after recording for so many hours. ಒಂದು 100 hours ಏನೋ ರೆಕಾರ್ಡ್ ಮಾಡಿದ್ದೆ ನಾನು. And I worked with her for nearly 2 decades now. Despite that, when I started writing, even now if I have to write again, it's the most challenging thing because you are doing theatre ಒಂದು ಪರಕಾಯ ಪ್ರವೇಶ ಅಂತಿದೆ. You get into someone else's character. Here it was she was like, ನಾನು ಎಲ್ಲ ಹೇಳ್ಬಿಡ್ತೀನಿ, ನೀನು ಅದೇನು ಬರೀಬೇಕು ಬರ್ಕೊ ಅಂತ. That stuff you tell me, ನಾನು ಏನು ಬರೀಬೇಕಂತ ಹೇಳಿ ಅಷ್ಟೇ ಬರೀತೀನಿ ನಾನು ಅಂತ. And she also has this unique way of speaking. They're all so expressive, they're all so musical, and they're also so filled with anecdotes that you feel ನಾನು ಎಷ್ಟು ಕಷ್ಟಪಟ್ರು ಎಷ್ಟು ಸೈಕಲ್ ಹೊಡೆದ್ರು ಇಲ್ಲಿ ಇದನ್ನು ದಾಟ್ಸೋಕ್ಕೆ ಸಾಧ್ಯನೇ ಇಲ್ಲ ಅಂತ ಎಷ್ಟೋ ಮೊಮೆಂಟಲ್ಲಿ ಅನಿಸಿ ಐ ಹೆಡ್ ಸ್ಟಾಪ್ ರೈಟಿಂಗ್. ಆ್ಯಂಡ್ ಬಟ್ ಶಿ ವಾಸ್ ಲೈಕ್, ಪರವಾಗಿಲ್ಲ ನಿನ್ಗೆ ಏನು ಅನ್ಸದೆ, ನೀನು ಬರಿಬೇಡ ಅಂತಂದರೆ ಬರಿಬೇಡ, ನನಗೇನೂ ತೊಂದರೆ ಇಲ್ಲ ಅಂತಂದು. ಬಿಕಾಸ್ ಐ ಹೆಡ್ ಅಪ್ರೋಚ್ಡ್ ಹರ್. ಶಿ ವಾಸ್ ಲೈಕ್, ನಾನೇನೂ ಮಾಡಿಲ್ಲ, ನೀನೇನು ಬರೀಬೇಕಾಗಿಲ್ಲ ಅಂತಂದು. ಇಲ್ಲ ನಾನೇ ಬರೀತೀನಿ ಅಂತಂದು. ಮತ್ತೆ ಆ್ಯಂಡ್ ಅಟ್ ಸಮ್ ಪಾಯಿಂಟ್ ಹರ್ ಹಸ್ಬೆಂಡ್ ಹೆಲ್ಪ್ ನನ್ನ ಸರ್, ನೀನು ಏನೇನು ಬರೆದಿದ್ಯಾ ಇಲ್ಲಿವರೆಗೆ, ಐ ಥಿಂಕ್ ಇಟ್ ಟ್ರಬಲ್ಡ್ ಮೀ ಫಾರ್ ಅ ಇಯರ್. Just the treatment of language almost finished all the skills I had acquired. That this should seem like Jayashree is speaking and not that Preethi is narrating. Because I was just the medium. I was not even the, I shouldn't even play the catalyst there. She should just sit there and speak ashtene in the form of a book. So I tried hard and ಎಷ್ಟೋ ಸಾರಿ I wrote so many pages and I decided ಇದು ಆಗೋದೇ ಇಲ್ಲ, ಇದು ಮುಟ್ಟೋದೇ ಬೇಡ ಅಂತ. Then one day she gave me some 30 diaries across 30 years that she had written. She said, ಇದಿಷ್ಟು ಓದ್ಕೋ. They had very troubling details, and it almost kind of put me in a fix about ಏನು ಮಾಡೋದು ಇವಾಗ, because I know the deepest of her secrets and she has that kind of confidence on me. Now I shouldn't be putting out anything that she cannot manage. I also had to play this quasi protector to her, that okay, whatever I write has to be yours and you have to answer these questions. This is the risk you are taking. So we had several consultations and we only decided, okay, ಇಷ್ಟಿಷ್ಟು ಸಾಕು ಅಂತ, ಇಷ್ಟಿಷ್ಟು ಸಾಕು, ಇಷ್ಟು ಹೇಳೋಣ, ಇದಕ್ಕಿಂತ ತುಂಬ ಜಾಸ್ತಿ ಹೇಳೋಕ್ಕಾಗಲ್ಲ. ಇಟ್ಸ್ ನಾಟ್ ಇವನ್ ಇಂಪಾರ್ಟೆಂಟ್. there are so many things that a person goes through in a lifetime. Sometimes they are not even important, but they're just horrendous experiences ಅಷ್ಟೇ. ಅಂದರೆ for instance, at one point she spoke about how her stepfather had molested her. Now if we speak about it, it's going to hurt the existing family members. If we don't, then who else will? If she doesn't, at 65, she's now 67, and if she doesn't at 65, who else will? If she is going to fear the social construct around it, who else will come out and be the voice? ಆ ಥರದ್ದೆಲ್ಲ ಸುಮಾರು ಕ್ರೂಷಿಯಲ್ ಡಿಸಿಷನ್ಸ್ ಎಲ್ಲ ಕಷ್ಟ ಆಯಿತು, ಬಿಕಾಸ್ ಇಟ್ಸ್ ಜಸ್ಟ್ ನಾಟ್ ರಿಪೋರ್ಟಿಂಗ್ ಯುವರ್ ಡೂಯಿಂಗ್. ಇನ್ ಜರ್ನಲಿಸಮ್ ಯು ಡೋಂಟ್ ಹ್ಯಾವ್ ಟು ಬಿ ರೆಸ್ಪಾನ್ಸಿಬಲ್ ಫಾರ್ ವಾಟ್ ದ ಪರ್ಸನ್ ಸೇಸ್. ಯು ಕ್ಯಾನ್ ಜಸ್ಟ್ ಮೇಕ್ ಯರ್ ನೋಟ್ಸ್, ಕಮ್ ಬ್ಯಾಕ್ ಆ್ಯಂಡ್ ರೈಟ್. ಬಟ್ ಹಿಯರ್ you had to bat for the person. So it was difficult, but now when I hear people who have read that book, they'll say, ಮೇಡಮ್ಮೇ ಕೂತ್ಕೊಂಡು ಮಾತಾಡ್ದಂಗಿದೆ, ನೀವು ಬರೆದಿದ್ದೀರಾ ಅಂತ ಅನಿಸ್ತಾ ಇಲ್ಲ ಅಂದರೆ ಐ ಫೀಲ್ ವೆರಿ ಹ್ಯಾಪಿ that this is one comment I've been hearing, that ಅವರೇ ಕೂತ್ಕೊಂಡು ಮಾತಾಡ್ದಂಗಿದೆ, ನೀವಲ್ಲಿ ಇಲ್ಲವೇ ಇಲ್ಲ. So the fact that I am not there gives me more happiness, while in reality it should have actually troubled me that ನಾನು ಇಲ್ವಾ ಅಲ್ಲಿ, I worked on it for a lifetime, but it makes me very happy. Do not forget to like and subscribe to our channel as we bring more interviews with women achievers of Karnataka.